ನೋಡುತ್ತಲೇ ಕಣ್ಣು ಮಿಟುಕಿಸಿ ನಗುತ್ತಿತ್ತು. ಆ ನಗೆಯಲ್ಲೇ ಅವಳ ಮನಸ್ಸನ್ನು ಮೋಡಿ ಮಾಡಿಬಿಟ್ಟಿತು. ಬಟ್ಟಲಲ್ಲಿ ಇಡುವುದನ್ನು ತೊಟ್ಟಿಲಲ್ಲಿ ಇಟ್ಟಳು, ಅಷ್ಟೇ ತಾನೇ. ಇದರಲ್ಲಿ ಆಶ್ಚರ್ಯವೇನು ಬಂತು? ಕರುಣೆ, ಕನಿಕರ ಹೆಣ್ಣಿಗೆ ಸಹಜ, ಸ್ವಾಭಾವಿಕ. ಅಚ್ಚಗನ್ನದ ಬೆಣ್ಣೆ, ಮಾರಾವತಾರದ ಅಚ್ಚರಿಯನ್ನು ಹೇಳುತ್ತೇನೆ ಕೇಳು. ಕೆಲವೇ ದಿನಗಳಲ್ಲಿ ಶಿಶು ಶೈಶವವನ್ನು ಕಳೆದು ಬಾಲಕನಾಯಿತು. ಬಾಲ್ಯವು ಹೋಗಿ ತಾರುಣ್ಯ ಬಂತು. ಪ್ರದ್ಯುಮ್ನನಿಗೆ ಮೀಸೆ ಮೂಡಿತು. ರತಿಯ ಮೇಲೆ ಆಸೆಯೂ ಮುಡಿಯಿತು. ಅವರೀರ್ವರ ಪಾಕಶಾಲೆಯೊಳಗಿನ ಬೇಟದ ವಾರ್ತೆ ರಾಜಚಾವಡಿಯನ್ನು ಸೇರಿತು. ಕೊಲ್ಲದೆ ಗಡಲೊಳು ಬೀಸುಟೆ ಕುಲ್ಲರ ಕಸ ನೀನು ಕುಲ್ಲರ ಕಸ ನೀನು ಕುಲ್ಲರ ಕಸ ನೀನು ಕುವರನ ಕೈಯಾರ ಕೊಲ್ಲದೆ ಗಡಲೊಳು ಬೀಸುಟೆ ಹೊಲ್ಲೆಹದೊಂದು ಪೆಣ್ಣು ನೀನು ಕಂಡೆರಗಿ ಹೊಲ್ಲೆಹದೊಂದು ಪೆಣ್ಣು ನೀನು ಕಂಡೆರಗಿ ಕರುವಿಲ್ಲನ ನೆರೆ ನುಂಗಿದಾಗ ಕರುವಿಲ್ಲನ ನೆರೆ ನುಂಗಿದಾಗ ಕುಲ್ಲರ ಕಸ ನೀನು ಕುಲ್ಲರ ಕಸ ನೀನು ಮೇಲಾಸಿನಿಯ ಕಂದನೆಂದು ಸಲಹಿದಳ ಚಿನ್ನನನ್ನ ಲಲನೆ ತನ್ನಯ ಮೇಲಾಸಿನಿಯ ಕಂದನೆಂದು ಸಲಹಿದಳ ಚಿನ್ನನನ್ನ ಹಲವು ವಿದ್ಯೆಯ ಗರುಡಿಯ ಪಪ್ಪು ಕಲಿತನು ಹಲವು ವಿದ್ಯೆಯ ಗರುಡಿಯ ಪಪ್ಪು ಕಲಿತನು ಗೆಲುವುಂಟವಗೆ ಸೋಲು ನಿನಗೆ ಗೆಲುವುಂಟವಗೆ ಸೋಲು ನಿನಗೆ 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 ಸೋಲು ನಿನಗೆ 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 ಸೋಲು ನಿನಗೆ ಕುಡಿ ಮೀಸೆ ಕುಣಿದು ಮೂಗಲಿ ಹೊಗೆಸುತ್ತಿ ಗಿರಿಗಳ ನಕ್ಷಿ ಮುಕ್ಕಳಿಸಿ ಚಳಿದ ಕೈಯ ಕಟ್ಟು ಜಳಕಿಸಿ ಪ್ರೀತಿಯ ಕುಡಿದ ಘೋರ ಲಜ್ಜೆಗಳ ನಾರಾಯಣ ನಾರಾಯಣ ಆದಿಯೊಳಜಕೊಟ್ಟವರ ನಿನ್ನ ವಿದ್ಯೆಯ ಸಾಧಿಸಿದನ ಕೈಲಿ ನೀನು ಛೇದಿಸಿಕೊಂಬೆ ಸಂಪ್ರಾಪ್ತಿಯುಂಟೆನವೋ ವಿಭೇದಿಸಿ ನೋಡಿಕೋ ಮಗನೇ ವಿಭೇದಿಸಿ ನೋಡಿಕೋ ಮಗನೇ ನಾರಾಯಣ 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 ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ
ಯಾಕರಿದು ಮಾತುಗಾರಿಕೆ ಬೇಡ, ಮಾತುಗಾರಿಕೆ ಬೇಡ. ಹಿಡಿ 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 ನೆರೆಕೊಡುವ ಕಣ್ಣ ಕಣ್ಣುರಿಯಲಿ ಬೆತ್ತ ಗರಿಗೊಳ್ಳಿ, ಗರಿಗೊಳ್ಳಿ ನಿನಗೇಕೆ ಪಂಥ? ನೆರೆ ಕೂರುಗಳಿಂದ ಕಾಯ್ದುಕೊಂಡು ಏ, ಹಾ. ಓ ಹೋ, 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 ಹೋ. ಶಂಬರಾಸುರನನ್ನು ಪ್ರದ್ಯುಮ್ನನಿಂದ ಕೊಲ್ಲಿಸಿಯೇ ಬಿಟ್ಟೆ. ಕಾಳಗವನ್ನು ಮುಗಿಸಿ ಕಲ್ಯಾಣವನ್ನು ಹೇಳಿದೇನೋ? ಹಾ, ಕಲ್ಯಾಣ ಮುಗಿದ ಬಳಿಕ ಕಾಳಗ ಒಳಿತಲ್ಲ. ಕಾಳಗ ಮುಗಿದು ಕಲ್ಯಾಣವಾದರೆ ಅದು ನಿಜವಾದ ಕಲ್ಯಾಣ, ಲೋಕ ಕಲ್ಯಾಣ. ದೇವತೆಗಳು ಭಾಗ್ಯವಂತರು, ಮನುಷ್ಯ ಸಂಸಾರ ಹಾಗಲ್ಲವಲ್ಲ. ಅದಿರಲಿ, ಮುಂದೆ ಮುಂದೆ ರತಿ ಪ್ರದ್ಯುಮ್ನರು ದ್ವಾರಕಾವತಿಯನ್ನು ಸೇರಿದರು. ಕೃಷ್ಣ ರುಕ್ಮಿಣಿಯರಿಗೆ ಸಂಭ್ರಮವೋ ಸಂಭ್ರಮ. 4 ದಿನಗಳ ವಿವಾಹ ಮಂಗಲೋತ್ಸವ ವೈಭವದಿಂದ ಮುಗಿಯಿತು. ಮಾಸತ್ರಯ ತುಂಬಿತು. ಕವಿವರ ಪಕ್ಷ ಕಳೆದು ಮಾಸ ಮುಗಿದುದನ್ನು ಹೇಳಲು ಕಾವ್ಯವನ್ನು ರಚಿಸುತ್ತಾರೆಯೇ? ಅದೇ ಕಾವ್ಯಾರ್ಥ. ಮಾಸ ತುಂಬಿತು ಎಂದರೆ ರತಿ ಬಸಿರಾದಳು ಎಂದರ್ಥ. ನವಮಾಸ ಕಳೆದು ರತಿ ಪುತ್ರರತ್ನನಿಗೆ ಜನ್ಮ ನೀಡಿದಳು. ಅನಿರುದ್ಧರೆಂಬ ಹೆಸರಿನ ಆ ಕುಮಾರ ಶುಕ್ಲ ಪಕ್ಷದ ಶಶಿಯಂತೆ ಬೆಳೆಯುತ್ತಿದ್ದ. ಚೆಲುವಾಂತ ಚೆನ್ನಿಗ, ಮನ್ಮಥನ ಮಗನಲ್ಲವೇ?
ಇತ್ತ ಶೋಣಿತಾಪುರದಲ್ಲಿ ಬಲಿತನುಜನಾದ ಬಾಣಾಸುರನೆಂಬ ರಾಕ್ಷಸ ಶಿವಭಕ್ತನಾಗಿದ್ದ. ಅವನ ಭಕ್ತಿಗೆ ಮೆಚ್ಚಿ ಪರಶಿವನು ತಾನೇ ಬಂದು ಭಕ್ತನ ಅರಮನೆಯ ಬಾಗಿಲನ್ನು ಕಾಯುತ್ತಿದ್ದ. ಆ ಬಾಣಾಸುರನ ಮುದ್ದು ಮಗಳಾದ ಉಷಿ ಎಂಬವಳು 16ರ ಹರೆಯದ ಹೊಂಬಣ್ಣದ ಹುಡುಗಿ. ಒಂದು ದಿನ ಬಾಣಾಸುರ ಶಿವಪೂಜೆಯಲ್ಲಿ ಮಗ್ನನಾಗಿದ್ದ. ಅವನ ಸುಕುಮಾರಿ ಉಷಾದೇವಿಯು ಅವಳ ಸಖಿ ಚಿತ್ರಲೇಖಿಯು ಅಲ್ಲೇ ಕೈ ಮುಗಿದು ನಿಂತಿದ್ದರು. ಅಂಗಜ ಭಸ್ಮ ವಿಲೇಪ ನಿರ್ಲೇಪಂಗೆ ಮಂಗಳೋದಕ 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 ಮಂಗಳೋದಕವನರ್ಪಿಸಿದ ಮಂಗಳೋದಕವನರ್ಪಿಸಿದ ಸಿಕ್ಕ ಬಿಡಿಸಲೆನ್ನೊಡೆಯ ಮಡದಿಯರಿಲ್ಲ ಮಂಡೆಯ ಸಿಕ್ಕ ಬಿಡಿಸಲೆನ್ನೊಡೆಯ ಎಂದು ನೀರೆರೆದ ಒಡೆಯ ಎಂದು ನೀರೆರೆದ ಎನ್ನೊಡೆಯ ಎಂದು ನೀರೆರೆದ ಬಿಡಿಸಲೆನ್ನೊಡೆಯ ಎಂದು ನೀರೆರೆದ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಶಿವಾಯ ಓಂ
ಶುದ್ಧ ದ್ವಾದಶಿಯ ನಾಡಿನ ವೈಶಾಖ ಶುದ್ಧ ದ್ವಾದಶಿಯ ಝಡಾಳಿಸಿದೆಯೊಳನೆಯಕನ ನಾಡಿನ ವೈಶಾಖ ಶುದ್ಧ ದ್ವಾದಶಿಯ ಝಡಾಳಿಸಿದೆಯೊಳನೆಯಕನ ತೋಳಿಗೊಪ್ಪುವ ನಲ್ಲ ಕನಸಲಿ ಬಹ ರಸದಾಳಿವಿಲ್ಲನ ಸಮರೂಪ ತೋಳಿಗೊಪ್ಪುವ ನಲ್ಲ ಕನಸಲಿ ಬಹ ರಸದಾಳಿವಿಲ್ಲನ ಸಮರೂಪ ಸಮರೂಪ ಸ್ವಪ್ನದಿ ಬಂದು ಕ್ರೀಡಿಸಿದಾತ ಪ್ರಿಯನಾದವನು ಕೆಲವು ದಿನಗಳಿಗೆ ಸ್ವಪ್ನದಿ ಬಂದು ಕ್ರೀಡಿಸಿದಾತ ಪ್ರಿಯನಾದವನು ಕೆಲವು ದಿನಗಳಿಗೆ ಉಪಮಿಸಬಾರದ ಪರಮ ಸುಂದರ ಉಪಮಿಸಬಾರದ ಪರಮ ಸುಂದರ ಚಂದ್ರಲಪನಂಗೆ ವಿವಾಹಮಹುದು ಚಂದ್ರಲಪನಂಗೆ ವಿವಾಹಮಹುದು ಚೆನ್ನರಸ ಜಗದೀಶ್ವರಿಯ ಕೃಪಾಶೀರ್ವಾದದಿಂದ ಉಷೆಯ ಕನಸುಗಳು ನವಿಲಾಗಿ ನರ್ತಿಸತೊಡಗಿರಲು ನಿಮ್ಮ ಕಾವ್ಯವು ಗರಿಬಿಚ್ಚುವುದು ಸಹಜ ಅಲ್ಲವೇ? ಕನ್ನಡಿ ಕದಪಿನ ಕನ್ನೆ ಕೇಳು. ಉಷೆ ಸ್ವಪ್ನ ವೀಥಿಯಲ್ಲಿ ವಿಹರಿಸಿದಳು. ಕೃಷ್ಣ ಪೌತ್ರ ಅನಿರುದ್ಧ ಕನಸಿನಲ್ಲೇ ಬಂದು ಉಷಾಕುಮಾರಿಯನ್ನು ನೋಡಿದ, ಕಾಡಿದ, ಕೂಡಿದ. ಭ್ರಮೆಗೊಂಡು ಮುಂಬರಿವಳ ಕಂಡು ಪ್ರತಿದಿನೆ ಸಮಯವಿಂದ ಅನಿರುದ್ಧನಲ್ಲಿ ಕ್ಷಮೆಯಿಲ್ಲದೆ ಪಿಗಿಯಪಿ ಉಂಡಾಡಿ
ಇದೆಲ್ಲ ಕಾವ್ಯದಲ್ಲಿ ಮಾತ್ರ ಸಾಧ್ಯ. ಮರಿದುಂಬಿಗುರುಳೆ, ವಿರಹೋತ್ಕಂಠಿತೆಯರಾದ ಎಲ್ಲ ಹೆಣ್ಣುಗಳ ಮನೋವ್ಯಾಪಾರ ಹೀಗೆಯೇ ತಾನೇ. ಖುಷಿಯ ಚಿತ್ತದುರ್ಮಳವನ್ನು ಕಂಡು ಅವಳ ಆಪ್ತ ಸಖಿ ಚಿತ್ರಲೇಖೆ ಬಂದು ಉಪಚರಿಸಿದಳು. ಆಕೆಯು ಹೆಣ್ಣಲ್ಲವೇ? ಸಾಧ್ಯ. ಹೆಣ್ಣಿನ ಹೃದಯವನ್ನು ತಿಳಿಯಲು ಹೆಣ್ಣಿಗೆ ಮಾತ್ರ ಸಾಧ್ಯ. ನಿನ್ನನ್ನು ತಿಳಿಯಲು ನನಗೆ ಹೇಗೆ ಸಾಧ್ಯವಿಲ್ಲವೋ ಹಾಗೆ. ಸಾಕು ಪರಿಹಾಸ್ಯ. ಕನಕವಧೂಟಿಯರ ಸಲ್ಲಾಪ ಕಾವ್ಯ ವಸ್ತುವಲ್ಲ. ಉಷಕ್ಕೇನಾಯ್ತು ಎಂಬುದನ್ನು ಹೇಳಬಾರದೆ ರಮಣ. ತನ್ನ ಕನಸಿನಲ್ಲಿ ಬಂದು ಕೂಡಿದವನು ಯಾರೆಂಬುದನ್ನು ತಿಳಿಯದೆ ಉಷೆ ಪರಿತಪಿಸಿದಳು. ಅವಳ ಗೆಳತಿ ಚಿತ್ರಲೇಖೆ 14 ಲೋಕಗಳಲ್ಲಿರುವ ಸುಂದರ ತರುಣರ ಚಿತ್ರಗಳನ್ನು ಬರೆದು ತಂದು ತೋರಿಸಿದಳು. ವಿಷಯಮೈ ರೋಮಿಯೋ ತುಂಬೆಂದು ಮನದವು ಜಯ
ಮುಂದೊಮ್ಮೆಲೆ ವಿಷಯಮೈ ರೋಮವು ಜುಮ್ಮೆಂದು ಮನದ ಮೂರ್ಛೆಯಲಿ ಅನ್ವಯಿಸಿದಳು ಚಿತ್ರದ ಮೇಲಣಾಸೆಯ ಬೆಮ್ಮೆಯ ಮೇಲ ಬಣ್ಣಿಪೆನು ಬೆಮ್ಮೆಯ ಮೇಲ ಬಣ್ಣಿಪೆನು ಬಹುದೀಂದು ಪ್ರಾಣಕಾಂತನ ಚಿತ್ರವನ್ನು ಕಂಡೆ ಬಹು ದುಃಖ ಬಿಡುಗಡೆಯಾಯಿತು ಬಹುದೀಂದು ಪ್ರಾಣಕಾಂತನ ಚಿತ್ರವನ್ನು ಕಂಡೆ ಬಹು ದುಃಖ ಬಿಡುಗಡೆಯಾಯಿತು ಇರುದಾಪುರ ಹೆಸರೇ ನಾನು ಮಗನೆಂದು ಸಹಜ ವಿನಯದಿ ಹೇಳಿದಳು